ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಬುಧವಾರ 2ನೇ ತಾರೀಕು ಅಂತೂ ಇಂತೂ ದಿಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ವಿಚಾರಣೆ ಪ್ರಾರಂಭ ಆಯಿತು. ತಮಗೆ ಹೇಳಿದ್ದೆ, ಈಗ ಫಾಸ್ಟ್ ಟ್ರ್ಯಾಕ್ನಲ್ಲಿ ಇದರ ವಿಚಾರಣೆ ಮುಂದುವರಿಯುತ್ತೆ. ಪ್ರತಿ ದಿವಸ ಇದರ ಕುರಿತಾದಂಥ ವಾದ ಪ್ರತಿವಾದಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಆನರಬಲ್ ಜಸ್ಟಿಸ್ ವಿಕಾಸ್ ಅವರ ವಿಶೇಷ ನ್ಯಾಯಾಧೀಶ ವಿಕಾಸ್ ಅವರ ಪೀಠದಲ್ಲಿ ಇದರ ವಿಚಾರಣೆ ನಡೀತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯದ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ SG ರಾಜು ಬುಧವಾರ ದಿವಸ ನಿನ್ನೆ ವಾದವನ್ನು ಮಂಡನೆ ಮಾಡಿದರು. ನಿಮಗೆ ಗೊತ್ತು, ತೀರಾ ಹಳೆಯ ಪ್ರಕರಣ ಇದು, 2012ರ ಪ್ರಕರಣ. ಇದ್ರ ಬಗ್ಗೆ ನಾನು ಹೆಚ್ಚು ವಿಸ್ತೃತವಾಗಿ ಹೇಳಬೇಕಾಗಿಲ್ಲ. ಇಡೀ ಪ್ರಕರಣ ಏನು ಅಂತ ಬಾರಿ ಪ್ರತಿ ಸಲ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ಮಾತನಾಡುವಾಗಲೆಲ್ಲ ಇದರ ಹೇರಾಫೇರಿಯ ಬಗ್ಗೆ, ಇದರ ಭ್ರಷ್ಟಾಚಾರದ ಬಗ್ಗೆ, ಗಾಂಧಿ ಕುಟುಂಬದವರು, ನಕಲಿ ಗಾಂಧಿ ಕುಟುಂಬದವರು ದುಡ್ಡನ್ನು ನುಂಗಿ ಹಾಕಿರೋ ಕುರಿತು ವಿಸ್ತೃತವಾಗಿ ಈಗಾಗಲೇ ಹೇಳಲಾಗಿದೆ. ಆದರೆ ನಿನ್ನೆ ವಾದ ಮಂಡನೆಯ ಸಂದರ್ಭದಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ SG ರಾಜು ಅವರು ಏನನ್ನು ವಾದ ಮಂಡಿಸಿದರು ಅನ್ನುವುದನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. SG ರಾಜು ಅವರು ಹೇಳ್ತಾರೆ, ಇದೊಂದು ಫೇಕ್ ಕಂಪನಿ ಅಂತ ಹೇಳ್ತಾರೆ. ಅವರು ಪ್ರಾರಂಭದ ಪೂರ್ವೇತಿಹಾಸದಿಂದ ಹಿಡಿದು ಇಲ್ಲಿಯವರೆಗೂ ನಡೆದ ವಿದ್ಯಮಾನಗಳನ್ನು ಹಂತ ಹಂತವಾಗಿ ವಿಶ್ಲೇಷಿಸ್ತಾ ಹೋಗಿ ಆನರಬಲ್ ಜಸ್ಟಿಸ್ ಅವರಿಗೆ ಪ್ರಕರಣದ ಭ್ರಷ್ಟಾಚಾರದ ಅರಿವನ್ನು ಮನವರಿಕೆಯನ್ನು ಮಾಡಿಕೊಡುವುದರಲ್ಲಿ ನಿನ್ನೆ ಬಹುಶಃ ಯಶಸ್ವಿಯಾದರು ಅಂತ ನನಗನ್ನಿಸ್ತಾ ಇದೆ. ಸ್ವಾತಂತ್ರ್ಯ ಹೋರಾಟಗಾರರು ಕೊಟ್ಟಂಥ ದುಡ್ಡಿನಿಂದ ಶುರುವಾದ ಕಂಪ್ನಿ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅಂತ, ಅದರಿಂದ 2 ಪತ್ರಿಕೆಗಳು ಬರ್ತವೆ, ಒಂದು ನ್ಯಾಷನಲ್ ಹೆರಾಲ್ಡು, ಇನ್ನೊಂದು ಜನಜೀವನ್ ಅಂತ. ಈ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು, ಅವರು ದೇಶದಲ್ಲಿ ಪತ್ರಿಕಾ ಮಾಧ್ಯಮವನ್ನು ಸಬಲೀಕರಣಗೊಳಿಸಬೇಕು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಂಬು ಕೊಡಬೇಕು ಅಂತ ಮಾಡಿದಂಥ ಸಮಾಜ ಸೇವಾ ಕೆಲಸ ಇದು. ಕಾಲಾಂತರದಲ್ಲಿ ಇದಕ್ಕೆ ದೇಶಾದ್ಯಂತ ಎಲ್ಲ ಕಡೆ ಆಸ್ತಿಗಳನ್ನು ಆಯಾಯ ಸರ್ಕಾರಗಳು ಕೊಡ್ತವೆ. ದಿಲ್ಲಿಯ ನ್ಯಾಷನಲ್ ಹೆರಾಲ್ಡ್ ಕಟ್ಟಡದಿಂದ ಹಿಡಿದು ಭೋಪಾಲು, ಪಾಟ್ನಾ, ಇಂದೋರ್, ಮುಂಬೈ ಎಲ್ಲ ನಗರಗಳಲ್ಲಿ ಆಯಾಯ ಸರ್ಕಾರಗಳು ಪತ್ರಿಕಾಲಯ ಮಾಡಲಿಕ್ಕೆ ಈ ಕಂಪನಿಗೆ ದೊಡ್ಡ ಜಾಗಗಳನ್ನು, ಕಟ್ಟಡಗಳನ್ನು ಕೊಡ್ತವೆ. ಆದರೆ ಕಾಲಾಂತರದಲ್ಲಿ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ AJL ಕಂಪ್ನಿ ಏನಿದೆ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಡೆಸುವ AJL ಕಂಪ್ನಿ ಸಾಲಕ್ಕೆ ತುತ್ತಾಗತ್ತೆ. 90 ಕೋಟಿ ರೂಪಾಯಿ ಸಾಲವನ್ನು ತೋರಿಸಲಾಗತ್ತೆ. ಆ 90 ಕೋಟಿ ರೂಪಾಯಿ ಸಾಲವನ್ನು ತೀರಿಸಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಒಂದು ಅಂಗಡಿ ಅಲ್ಲ, ಕಾಂಗ್ರೆಸ್ ಪಕ್ಷ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ. ಕಾಂಗ್ರೆಸ್ ಪಕ್ಷ ಎನ್ನುವುದು ಯಾವುದೋ ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ, ಅದೊಂದು ರಾಜಕೀಯ ಪಕ್ಷ. ರಾಜಕೀಯ ಪಕ್ಷಕ್ಕೆ ಬೇರೆ ವ್ಯಕ್ತಿಗಳಿಂದ ನಿಧಿಗಳು ಬಂದಿರ್ತವೆ, ಡೊನೇಷನ್ಗಳು ಬಂದಿರ್ತವೆ. ಆದರೆ ಆ ದುಡ್ಡನ್ನು ಒಂದು ಪತ್ರಿಕಾ ಕಂಪನಿಗೆ ಹೇಗೆ ಸಾಲ ತೀರಿಸಲಿಕ್ಕೆ ಹಸ್ತಾಂತರಿಸಿದರು ಅನ್ನೋದು ಮೊದಲೇ ಪ್ರಶ್ನೆ. ಅದಾದ ಮೇಲೆ ನಡೆದ ವಿದ್ಯಮಾನವನ್ನು SG ರಾಜು ಅವರು ಜಡ್ಜ್ ಅವರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇಂಥದ್ದೊಂದು ಕಂಪನಿಯನ್ನು ಯಂಗ್ ಇಂಡಿಯನ್ ಅನ್ನುವಂಥ ಕಂಪನಿಯನ್ನು ಮಾಡಿ ಟೇಕ್ ಓವರ್ ಮಾಡುವ ಕೆಲಸವನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮಾಡ್ತಾರೆ. ಇಬ್ಬರಿಗೂ 76% ಸ್ಟೇಕ್ ಇದೆ. ಅವರು ತಮ್ಮ ಕಾಂಗ್ರೆಸ್ ಪಕ್ಷದ ಉಳಿದ ನಿಕಟವರ್ತಿಗಳನ್ನು ಇದರಲ್ಲಿ ಸೇರಿಸಿಕೊಂಡು ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸ್, ಸ್ಯಾಮ್ ಪಿಟ್ರೋಡಾ ಮುಂತಾದವ್ರನ್ನ, ಸುಮನ್ ದುಬೆ ಇವ್ರನ್ನೆಲ್ಲ ಸೇರಿಸ್ಕೊಂಡು ಹೈಯೆಸ್ಟ್ ಸ್ಟೇಕನ್ನು ತಾವೇ ಇಟ್ಕೊಂಡು 50 ಲಕ್ಷ ರೂಪಾಯಿ ಬಂಡವಾಳ ಹೂಡಿಸಿದಂಥ ಯಂಗ್ ಇಂಡಿಯನ್ ಕಂಪನಿ ಒಳಗಡೆ ಈ AJL ಕಂಪನಿಯನ್ನು ಟೇಕ್ ಓವರ್ ಮಾಡಲಾಗತ್ತೆ. ಅಂದರೆ 50 ಲಕ್ಷ ಬಂಡವಾಳದ ಯಂಗ್ ಇಂಡಿಯನ್ ಕಂಪನಿ ಏನಿದೆ, ಅದು 2,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವಂಥ ಕಂಪನಿಯನ್ನು ಟೇಕ್ ಓವರ್ ಮಾಡುತ್ತೆ. ನೋಡಿ ಎಂಥ ಅಚಾತುರ್ಯ, ಎಂಥ ದೊಡ್ಡ ಭ್ರಷ್ಟಾಚಾರ ನೋಡಿ. ಯಾವಾಗಲೂ ಇನ್ನೊಂದು ಕಂಪನಿಯನ್ನು ಖರೀದಿ ಮಾಡಬೇಕಾದ್ರೆ ಖರೀದಿ ಮಾಡುವ ಕಂಪನಿ ಅದಕ್ಕಿಂತ ಶ್ರೀಮಂತ ಆಗಿರಬೇಕು, ಅಥವಾ ಕಂಪನಿ ಶ್ರೀಮಂತ ಇಲ್ಲದೆ ಇರುವ ಸಂದರ್ಭದಲ್ಲಿ ಆ ಮಟ್ಟಿನ ಸಾಲವನ್ನು ಹೊಂದಿಸುವಂಥ ಶಕ್ತಿ ಇರಬೇಕು. ಈಗ 2,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ AJL ಏನಿದೆ, ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಏನಿದೆ, ಅದನ್ನು 50 ಲಕ್ಷ ಬಂಡವಾಳದ ಕಂಪನಿ ಖರೀದಿ ಮಾಡ್ತದೆ ಅಂದರೆ ಅದು ಹೊರಗಡೆಯಿಂದ 2,000 ಕೋಟಿ ರೂಪಾಯಿ ಬಂಡವಾಳ ತಂದು ಹಾಕಿ ಈ ಕಂಪನಿಗೆ ಕೊಟ್ಟು ಅದನ್ನು
ತದನಂತರ ಟೇಕ್ ಓವರ್ ಮಾಡಬೇಕೇ ವಿನಃ 50 ಲಕ್ಷ ರೂಪಾಯಿ ಕಂಪ್ನಿ 2,000 ಕಂಪ್ನಿಯನ್ನು ಖರೀದಿ ಮಾಡೋದು ಹೇಗೆ? ಈ ರೀತಿಯದಾದಂಥ ಒಂದು ದೊಡ್ಡ ಅವ್ಯವಹಾರ ನಡೆಯುತ್ತೆ, ತೆರಿಗೆಯನ್ನು ವಂಚನೆ ಮಾಡುವ ಪ್ರಕರಣ ನಡೆಯುತ್ತೆ. ಮತ್ತು ಈ ದೇಶದ ಸರ್ಕಾರಗಳು ಪತ್ರಿಕೆ ನಡೆಸಲಿಕ್ಕೆ ಕೊಟ್ಟಂಥ ಕಟ್ಟಡಗಳನ್ನು ಆದಾಯ ಬರುವಂಥ ಕಟ್ಟಡಗಳನ್ನಾಗಿ ಪರಿವರ್ತಿಸಿ ದುಡ್ಡನ್ನು ದೋಚುವ ಕೆಲಸ ನಡೆದಿದೆ ಅಂತ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ಜಿ ರಾಜು ಅವರು ಹೇಳ್ತಾರೆ. ಒಂದು ಉದಾಹರಣೆಯನ್ನು ಕೊಡ್ತಾರೆ. ದಿಲ್ಲಿಯಲ್ಲಿರುವಂಥ ನ್ಯಾಷನಲ್ ಹೆರಾಲ್ಡ್ ಕಟ್ಟಡ ಏನಿದೆ, ಅದರ ಅಂತಸ್ತೇನಿದೆ, ಅದನ್ನು ಪಾಸ್ಪೋರ್ಟ್ ಆಫೀಸಿಗೆ ಬಾಡಿಗೆ ಕೊಡಲಾಗಿದೆ. ಮೇಲ್ಗಡೆ ಅಂತಸ್ತಿನಲ್ಲಿ ಪತ್ರಿಕಾಲಯದ ಬೋರ್ಡ್ ಇದೆ, ಆದರೆ ಅದರ ಬಾಗಿಲನ್ನು ತೆರೆದರೆ ಒಳಗಡೆ ಧೂಳು ಹಿಡಿದಿದೆ, ಪತ್ರಿಕೆಯನ್ನೇ ನಡೆಸಲಾಗ್ತಾ ಇಲ್ಲ. ಇದೇ ರೀತಿಯಾಗಿ ಭೋಪಾಲ್ನಲ್ಲಿ, ಇಂದೋರ್ನಲ್ಲಿ, ಪಾಟ್ನಾದಲ್ಲಿ, ಮುಂಬೈನಲ್ಲಿ, ದೇಶದ ಎಲ್ಲ ನಗರಗಳಲ್ಲಿ ಕಟ್ಟಡಗಳಿದ್ದಾವೆ. ಎಲ್ಲ ಕಟ್ಟಡಗಳಲ್ಲಿ ಪತ್ರಿಕಾಲಯ ಅಂತ ಬೋರ್ಡ್ ಇದೆ, ಆದರೆ ಎಲ್ಲ ಕಟ್ಟಡಗಳನ್ನು ಬಾಡಿಗೆ ಕೊಡಲಾಗಿದೆ. ಆ ಬಾಡಿಗೆ ದುಡ್ಡನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರು ನುಂಗಿ ನೀರು ಕುಡಿತಾ ಇದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೆ ತೆರಿಗೆಯನ್ನು ಕೂಡ ಕಟ್ತಾ ಇಲ್ಲ. ಕಂಪನಿಯನ್ನು ಪ್ರಾರಂಭ ಮಾಡುವಾಗ ಇದು ನಾನ್ ಪ್ರಾಫಿಟೇಬಲ್ ಆರ್ಗನೈಜೇಷನ್ ಅಂತ ಮಾಡಿ ತನ್ಮೂಲಕ ತೆರಿಗೆ ವಂಚಿಸುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ AJL ಕಂಪ್ನಿ, ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಶೇರ್ ಹಾಕುವ ಮೂಲಕ ಪ್ರಾರಂಭ ಮಾಡಿದಂಥ ಕಂಪನಿ, ಅವರು ಯಾರ ಒಪ್ಪಿಗೆಯನ್ನು ಪಡೆಯಲಾರದೆ ತನ್ನ ತಾನೇ ಕಬಳಿಸತ್ತೆ. ಕಬಳಿಸಿದ ನಂತರ ಇಡೀ ಆಸ್ತಿಯನ್ನು ತನ್ನದಾಗಿ ಮಾಡಿಕೊಳ್ಳುತ್ತೆ. ನಿನ್ನೆಗೆ ವಾದ ಪ್ರತಿವಾದಕ್ಕೆ ವಾದವನ್ನು ಮಂಡಿಸಿ ನಿನ್ನೆ ಸಂಜೆ ವಿಚಾರಣೆಯನ್ನು ಮುಕ್ತಾಯಗೊಳಿಸಲಾಗಿದೆ. ಇವತ್ತು ವಿಚಾರಣೆ ಮುಂದುವರಿಯುತ್ತೆ. ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇವರು ಜಾಮೀನಿನ ಮೇಲೆ ಹೊರಗಡೆ ಇರೋದು. ಒಂದು ಸಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ಯಾವುದೇ ಜಾಮೀನಾದರೂ ಕೂಡ ತಂತಾನೇ ಅದು ರದ್ದಾಗತ್ತೆ. ಹಾಗೆ ರದ್ದಾಗುವ ಮೂಲಕ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೈಲಿಗೆ ಹೋಗಬೇಕಾದಂಥ ನೌಬತ್ತು ಬರುತ್ತೆ, ಅನಿವಾರ್ಯತೆ ಬರುತ್ತೆ. ಕೇವಲ ಜೈಲಿಗೆ ಹೋಗೋದಲ್ಲ, ಇಂಥದ್ದೊಂದು ಆರ್ಥಿಕ ಅಪರಾಧವನ್ನು ಮಾಡಿದ್ದರಿಂದಾಗಿ ಇವರಿಗೆ ಬಹಳ ಕಠಿಣತಮ ಶಿಕ್ಷೆಯಾಗಬೇಕು ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.